ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತದ್ದು. ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇವೆ. ವಿಮಾನ ದುರಂತದಲ್ಲಿ ಈವರೆಗೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಮೇಘಿನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಡಿಕ್ಕಿ ಹೊಡೆದಿದ್ದು 241 ಪ್ರಯಾಣಿಕರು, ಹಾಸ್ಟೆಲ್ನ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಎನ್ಡಿಆರ್ಎಫ್ ತಂಡದಿಂದ ಶವಗಳನ್ನು ಹೊರತೆಗೆಯುವ ಕೆಲಸ ಈಗ ನಡೀತಾ ಇದೆ. 241 ಜನ ಪ್ರಯಾಣಿಕರು, 23 ಜನ ಹಾಸ್ಟೆಲ್ ಅಲ್ಲಿ ಇದ್ದಂಥವರು, ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತಹದ್ದು. ಈಗ ಎನ್ಡಿಆರ್ಎಫ್ ತಂಡದವರು ಮೃತದೇಹಗಳನ್ನು ಹೊರತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಶವಗಳನ್ನು ಗುರುತಿಸುವಂತಹ ಕೆಲಸ ಇವೆಲ್ಲವೂ ಕೂಡ ನಡೀಬೇಕು. ಸದ್ಯ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವಿಮಾನ ಯಾವ ರೀತಿ ಕ್ಷಣಾರ್ಧದಲ್ಲಿ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಯಾವ ರೀತಿ ಅದು ಪತನ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಂಡನ್ಗೆ ಹೋಗಬೇಕಾಗಿತ್ತು, ಎಲ್ಲವೂ ಕೂಡ ಅನ್ಕೊಂಡಂತೆ ಆಗಿದ್ದಾರೆ. ಆದರೆ ವಿಧಿಯಾಟ ಬೇರೆ ಇತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ 242 ಜನ ಪ್ರಯಾಣಿಕರ ಪೈಕಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಪ್ರಯಾಣಿಕ ಅದೃಷ್ಟವಶಾತ್ ಹವಾಡ ಅನ್ನುವಂತೆ ಬದುಕುಳಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಿರಂತರವಾಗಿ ಸಾಗಿದೆ ಅಂತ ಹೇಳಿ. ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ 265 ಜನರ ಮೃತದೇಹಗಳನ್ನ ಆಚೆ ತೆಗೆಯುವಂತಹ ಕೆಲಸ ಈಗ ಆಗ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತಹದ್ದು. ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇವೆ. ವಿಮಾನ ದುರಂತದಲ್ಲಿ ಈವರೆಗೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಮೇಘಿನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಡಿಕ್ಕಿ ಹೊಡೆದಿದ್ದು 241 ಪ್ರಯಾಣಿಕರು, ಹಾಸ್ಟೆಲ್ನ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಎನ್ಡಿಆರ್ಎಫ್ ತಂಡದಿಂದ ಶವಗಳನ್ನು ಹೊರತೆಗೆಯುವ ಕೆಲಸ ಈಗ ನಡೀತಾ ಇದೆ. 241 ಜನ ಪ್ರಯಾಣಿಕರು, 23 ಜನ ಹಾಸ್ಟೆಲ್ ಅಲ್ಲಿ ಇದ್ದಂಥವರು, ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತಹದ್ದು. ಈಗ ಎನ್ಡಿಆರ್ಎಫ್ ತಂಡದವರು ಮೃತದೇಹಗಳನ್ನು ಹೊರತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಶವಗಳನ್ನು ಗುರುತಿಸುವಂತಹ ಕೆಲಸ ಇವೆಲ್ಲವೂ ಕೂಡ ನಡೀಬೇಕು. ಸದ್ಯ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವಿಮಾನ ಯಾವ ರೀತಿ ಕ್ಷಣಾರ್ಧದಲ್ಲಿ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಯಾವ ರೀತಿ ಅದು ಪತನ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಂಡನ್ಗೆ ಹೋಗಬೇಕಾಗಿತ್ತು, ಎಲ್ಲವೂ ಕೂಡ ಅನ್ಕೊಂಡಂತೆ ಆಗಿದ್ದಾರೆ. ಆದರೆ ವಿಧಿಯಾಟ ಬೇರೆ ಇತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ 242 ಜನ ಪ್ರಯಾಣಿಕರ ಪೈಕಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಪ್ರಯಾಣಿಕ ಅದೃಷ್ಟವಶಾತ್ ಹವಾಡ ಅನ್ನುವಂತೆ ಬದುಕುಳಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಿರಂತರವಾಗಿ ಸಾಗಿದೆ ಅಂತ ಹೇಳಿ. ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ 265 ಜನರ ಮೃತದೇಹಗಳನ್ನ ಆಚೆ ತೆಗೆಯುವಂತಹ ಕೆಲಸ ಈಗ ಆಗ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತಹದ್ದು. ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇವೆ. ವಿಮಾನ ದುರಂತದಲ್ಲಿ ಈವರೆಗೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ.
ಮೇಘಿನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಡಿಕ್ಕಿ ಹೊಡೆದಿದ್ದು 241 ಪ್ರಯಾಣಿಕರು, ಹಾಸ್ಟೆಲ್ನ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಎನ್ಡಿಆರ್ಎಫ್ ತಂಡದಿಂದ ಶವಗಳನ್ನ ಹೊರ ತೆಗೆಯುವ ಕೆಲಸ ಈಗ ನಡೀತಾ ಇದೆ. 241 ಜನ ಪ್ರಯಾಣಿಕರು, 23 ಜನ ಹಾಸ್ಟೆಲ್ ಅಲ್ಲಿ ಇದ್ದಂಥವರು, ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತಹದ್ದು. ಈಗ ಎನ್ಡಿಆರ್ಎಫ್ ತಂಡದವರು ಮೃತದೇಹಗಳನ್ನ ಹೊರ ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಶವಗಳನ್ನ ಗುರುತಿಸುವಂತಹ ಕೆಲಸ ಇವೆಲ್ಲವೂ ಕೂಡ ನಡಿಬೇಕು. ಸದ್ಯ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವಿಮಾನ ಯಾವ ರೀತಿ ಕ್ಷಣಾರ್ಧದಲ್ಲೇ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಯಾವ ರೀತಿ ಅದು ಪತನ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಂಡನ್ಗೆ ಹೋಗಬೇಕಾಗಿತ್ತು, ಎಲ್ಲವೂ ಕೂಡ ಅನ್ಕೊಂಡಂತೆ ಆಗಿದ್ದಾರೆ. ಆದರೆ ವಿಧಿಯಾಟ ಬೇರೆ ಇತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ 242 ಜನ ಪ್ರಯಾಣಿಕರ ಪೈಕಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಪ್ರಯಾಣಿಕ ಅದೃಷ್ಟವಶಾತ್ ಪವಾಡ ಅನ್ನುವಂತೆ ಬದುಕುಳಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಿರಂತರವಾಗಿ ಸಾಗಿದೆ ಅಂತ ಹೇಳಿ. ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ 265 ಜನರ ಮೃತದೇಹಗಳನ್ನ ಆಚೆ ತೆಗೆಯುವಂತಹ ಕೆಲಸ ಈಗ ಆಗ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತಹದ್ದು. ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇವೆ. ವಿಮಾನ ದುರಂತದಲ್ಲಿ ಈವರೆಗೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಮೇಘಿನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಡಿಕ್ಕಿ ಹೊಡೆದಿದ್ದು 241 ಪ್ರಯಾಣಿಕರು, ಹಾಸ್ಟೆಲ್ನ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಎನ್ಡಿಆರ್ಎಫ್ ತಂಡದಿಂದ ಶವಗಳನ್ನ ಹೊರ ತೆಗೆಯುವ ಕೆಲಸ ಈಗ ನಡೀತಾ ಇದೆ. 241 ಜನ ಪ್ರಯಾಣಿಕರು, 23 ಜನ ಹಾಸ್ಟೆಲ್ ಅಲ್ಲಿ ಇದ್ದಂಥವರು, ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತಹದ್ದು. ಈಗ ಎನ್ಡಿಆರ್ಎಫ್ ತಂಡದವರು ಮೃತದೇಹಗಳನ್ನ ಹೊರ ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಶವಗಳನ್ನ ಗುರುತಿಸುವಂತಹ ಕೆಲಸ ಇವೆಲ್ಲವೂ ಕೂಡ ನಡಿಬೇಕು. ಸದ್ಯ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವಿಮಾನ ಯಾವ ರೀತಿ ಕ್ಷಣಾರ್ಧದಲ್ಲೇ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಯಾವ ರೀತಿ ಅದು ಪತನ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಂಡನ್ಗೆ ಹೋಗಬೇಕಾಗಿತ್ತು, ಎಲ್ಲವೂ ಕೂಡ ಅನ್ಕೊಂಡಂತೆ ಆಗಿದ್ದಾರೆ. ಆದರೆ ವಿಧಿಯಾಟ ಬೇರೆ ಇತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ 242 ಜನ ಪ್ರಯಾಣಿಕರ ಪೈಕಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಪ್ರಯಾಣಿಕ ಅದೃಷ್ಟವಶಾತ್ ಪವಾಡ ಅನ್ನುವಂತೆ ಬದುಕುಳಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಿರಂತರವಾಗಿ ಸಾಗಿದೆ ಅಂತ ಹೇಳಿ. ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ 265 ಜನರ ಮೃತದೇಹಗಳನ್ನ ಆಚೆ ತೆಗೆಯುವಂತಹ ಕೆಲಸ ಈಗ ಆಗ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತಹದ್ದು. ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇವೆ. ವಿಮಾನ ದುರಂತದಲ್ಲಿ ಈವರೆಗೆ ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಮೇಘಿನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಡಿಕ್ಕಿ ಹೊಡೆದಿದ್ದು 241 ಪ್ರಯಾಣಿಕರು, ಹಾಸ್ಟೆಲ್ನ 23 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿವೆ ಮೃತದೇಹಗಳು.
ಎನ್ಡಿಆರ್ಎಫ್ ತಂಡದಿಂದ ಶವಗಳನ್ನ ಹೊರ ತೆಗೆಯುವ ಕೆಲಸ ಈಗ ನಡೀತಾ ಇದೆ. 241 ಜನ ಪ್ರಯಾಣಿಕರು, 23 ಜನ ಹಾಸ್ಟೆಲ್ ಅಲ್ಲಿ ಇದ್ದಂಥವರು, ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತಹದ್ದು. ಈಗ ಎನ್ಡಿಆರ್ಎಫ್ ತಂಡದವರು ಮೃತದೇಹಗಳನ್ನ ಹೊರ ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಶವಗಳನ್ನ ಗುರುತಿಸುವಂತಹ ಕೆಲಸ ಇವೆಲ್ಲವೂ ಕೂಡ ನಡಿಬೇಕು. ಸದ್ಯ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಆ ವಿಮಾನ ಯಾವ ರೀತಿ ಕ್ಷಣಾರ್ಧದಲ್ಲೇ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ ಅಲ್ಲಿ ಯಾವ ರೀತಿ ಅದು ಪತನ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲಂಡನ್ಗೆ ಹೋಗಬೇಕಾಗಿತ್ತು, ಎಲ್ಲವೂ ಕೂಡ ಅನ್ಕೊಂಡಂತೆ ಆಗಿದ್ದಾರೆ. ಆದರೆ ವಿಧಿಯಾಟ ಬೇರೆ ಇತ್ತು. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ 242 ಜನ ಪ್ರಯಾಣಿಕರ ಪೈಕಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಒಬ್ಬ ಪ್ರಯಾಣಿಕ ಅದೃಷ್ಟವಶಾತ್ ಹವಾಡ ಅನ್ನುವಂತೆ ಬದುಕುಳಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಿರಂತರವಾಗಿ ಸಾಗಿದೆ ಅಂತ ಹೇಳಿ. ಒಟ್ಟು 265 ಜನ ಸಾವನ್ನಪ್ಪಿದ್ದಾರೆ. ಆ 265 ಜನರ ಮೃತದೇಹಗಳನ್ನ ಆಚೆ ತೆಗೆಯುವಂತಹ ಕೆಲಸ ಈಗ ಆಗ್ತಾ ಇದೆ.